ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ಅಂಡರಲ್ಲಿ ಬರುವಂಥ ಒಂದು ಕೋರ್ಸು ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್. ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರು DHI ಕೂಡ ಅಂತ ಕರಿತೀವಿ. ಆಮೇಲೆ ಹಳೆಯ ಪುರಾತನ ಮಂದಿಗಳು ಇದಕ್ಕೆ ಏನಂತ ಕರೀತಾರೆ ಅಂದರೆ ಫುಡ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಈ ಕೋರ್ಸ್ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. 2025ರಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಅಡ್ಮಿಷನ್ಸ್ ಈ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ವಿವಿಧ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಬೇಕಂತ ಬಯಸಿ ಬಂದಿರ್ತಾರೆ, ಅವರುಗಳಿಗೆ ಈ ಒಂದು ಕೋರ್ಸ್ ನಿಮಗೆ ಕಾಣಿಸುತ್ತೆ, ಕಣ್ಣಿಗೆ ಬಿದ್ದುಬಿಡುತ್ತೆ. ಏನಂತಂದರೆ, ನಾವು ಈ ಕೋರ್ಸನ್ನು ಮಾಡಿದರೆ ನಾವು ಏನಾದರೂ ಒಂದು ಇನ್ಸ್ಪೆಕ್ಟರ್ ಆಗ್ಬೋದು ಅಂಥೇಳಿ ಆಸೆಗೆ ಬಿದ್ದು ಈ ಒಂದು ಕೋರ್ಸ್ಗಳನ್ನು ತೊಗೊತಾರೆ. ಈ ಕೋರ್ಸ್ ಮಾಡೋಕ್ಕಿಂತ ಮೊದಲು ಇದರ ಒಂದು ಗುಡ್ ಆರ್ ಬ್ಯಾಡ್ ಎರಡು ಥಿಂಗ್ಸ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೈಜವಾದಂಥ ಈಗೇನು ಸದ್ಯಕ್ಕೆ ಪರಿಸ್ಥಿತಿ ಇದೆ, ಸಾಮಾನ್ಯ ಪದಗಳಲ್ಲಿ ನಾನು ಇದನ್ನು ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಇಲ್ಲಿ ನಾನು ಯಾವುದೇ ಥರದ ವರ್ಣನೆ ಮಾಡೋಕ್ಕೆ ಹೋಗೋದಿಲ್ಲ. ಏನು ಜನರಲ್ ಇದೆ ಆ ಜನರಲ್ ಆದಂಥ ಮಾತುಗಳೊಂದಿಗೆ ನಿಮಗೆ ಈ ಒಂದು ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಆಮೇಲೆ ಯಾರೆಲ್ಲ DHI ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ, ಕೋರ್ಸ್ಗಳನ್ನು ಮಾಡ್ತಾಯಿದ್ದೀರಿ, ಜಾಬ್ಗಳನ್ನು ಮಾಡ್ತಾಯಿದ್ದೀರಿ, ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಪಕ್ಕಾ ನೀವೇನು ಮಾಡಿ ಅಂದರೆ ಕಾಮೆಂಟ್ಸ್ ಬಾಕ್ಸಲ್ಲೇ ಹಾಕಿ. ಯಾಕಂತಂದರೆ ಇದು ನನ್ನ ವೈಯಕ್ತಿಕವಂಥ ಅನಿಸಿಕೆಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳು ಕೂಡ ಬೇರೆ ಇರ್ತವೆ, ಅದು ಈಗ ಬರುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗ್ಬೋದು. ನೋಡಿ ಫ್ರೆಂಡ್ಸ್, ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಅಂತಂದರೆ ಇದೊಂದು ಡಿಪ್ಲೊಮಾ ಕೋರ್ಸ್ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಬರುತ್ತೆ. SSLC ಆದವರಿಗೆ ಈ ಒಂದು ಕೋರ್ಸನ್ನು ನೀವು ಮತ್ತು PUC ಸೈನ್ಸ್ ಆದವರು ಕೂಡ ಮಾಡ್ಬೋದು. 3 ವರ್ಷ ಮತ್ತು 2 ವರ್ಷ ಇರುತ್ತೆ. ಈ ಕೋರ್ಸಿನ ಅವಧಿಯಲ್ಲಿ ನಿಮಗಳಿಗೆ ಏನಪ್ಪ ಅಂದರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮತ್ತು ಆರೋಗ್ಯದ ಅಂದರೆ ಹಳ್ಳಿಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಹೇಗೆ ತಡೆಗಟ್ಟಬೇಕು ಮತ್ತು ಆ ರೋಗಗಳು ಬರದ ಹಾಗೆ ಹೇಗೆ ತಡಿಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಮಾಹಿತಿ ಇರುತ್ತೆ. ಮಾಹಿತಿ ಅಂತಂದರೆ ನೀವು ಓದ್ತೀರ, ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿಗಳನ್ನು, ಯಾವ ರೀತಿಯಾಗಿ ರೋಗಗಳನ್ನು ತಡೆಗಟ್ಟೋದು ವಿಧಾನ ಇದರ ಬಗ್ಗೆ ಎಲ್ಲ ಓದ್ತೀರ. ಆದರೆ ನೀವೇನು ಅನ್ಕೊಂಡ್ಬಿಟ್ಟಿರ್ತೀರ ಅಂದರೆ ಹೆಲ್ತ್ ಇನ್ಸ್ಪೆಕ್ಟರ್ ನೀವು ಬರಬೇಕಾದ್ರೆ ನಾವು ಹೆಲ್ತ್ ಇನ್ಸ್ಪೆಕ್ಟರ್ ಮಾಡಿದರೆ ಸೊ ಈ ರೀತಿ ನಮಗೂ ಕೂಡ ಇನ್ಸ್ಪೆಕ್ಟರ್ ಆಗ್ತೀವಿನೋ, ಅಥವಾ ಈ ರೀತಿಯಾದಂಥ ನಮಗೆ ಡ್ರೆಸ್ಗಳನ್ನು ಹಾಕ್ಕೊಳ್ಳಿಕ್ಕೆ ಚಾನ್ಸ್ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಇನ್ಸ್ಪೆಕ್ಟರ್ ಅಂತ ಒಂದು ವರ್ಡ್ ಇದೆಯಲ್ಲ, ಅಂದ್ಕೊಂಡು ನೀವೇನೋ ಬಂದುಬಿಡ್ತೀರಾ ಅಂತ ಅನಿಸುತ್ತೆ. ಈ ರೀತಿ ನೀವೇನಾದರೂ ಅಂದ್ಕೊಂಡಿದ್ದೀರಿ ತಪ್ಪು. ನೀವೇನಾದರೂ ಹೆಲ್ತ್ ಇನ್ಸ್ಪೆಕ್ಟರ್ ಮಾಡಿದ ಮೇಲೆ ನಿಮ್ಗಳಿಗೆ ಈ ರೀತಿಯಾದಂಥ ಒಂದು ಅನ್ಕೋಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ವಿದ್ಯಾರ್ಥಿ ಯಾವ ರೀತಿಯಾಗಿ ತಾನು ಕಾಣ್ತಾ ಇದೆ, ನಾನು ಇನ್ಸ್ಪೆಕ್ಟರ್ ಆಗ್ತೀನಿ ಅಂತ. ಅದೇ ರೀತಿಯಾಗಿ ನೀವು ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಮಾಡಿದರೆ ಈ ರೀತಿ ಡ್ರೆಸ್ ಬರುತ್ತೆ ನಮಗೆ. ನಾವು ಇನ್ಸ್ಪೆಕ್ಟರ್ ಆಗ್ತೀವಿ, ಫುಡ್ ಇನ್ಸ್ಪೆಕ್ಟರ್ ಆಗ್ತೀವಿ, ನಾವು ರೇಡ್ ಮಾಡ್ಬೋದು. ಈ ರೀತಿ ಅಂದ್ಕೊಂಡಿದ್ರೆ ತಪ್ಪು. ಇದು ನೀವೇನಾದರೂ ಈ ಒಂದು ಕೋರ್ಸ್ಗಳನ್ನು ಮಾಡಿದರೆ ನಿಮಗೆ ಈ ಪರಿಸ್ಥಿತಿ ಬರುತ್ತೆ. ಓಕೆನಾ? ಇಲ್ಲಿ ಇನ್ಸ್ಪೆಕ್ಟರ್ ಆಗೋದಿಲ್ಲ. ಈ ಒಂದು ಪರಿಸ್ಥಿತಿ ಈ ಸದ್ಯದ ದಿನಗಳಲ್ಲಿ ಇರುವಂಥದ್ದು. ಈ ಒಂದು ಕೋರ್ಸ್ ಏನಪ್ಪ ಅಂತಂದರೆ ಯಾಕೆ ಮಾಡಬಾರ್ದು ಅಂತಂದರೆ, ಈ ಕೋರ್ಸಿಗೆ ಯಾವುದೇ ಥರಂಥ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಕೆಲಸ ಇಲ್ಲ. ಯಾಕಂದರೆ ಪ್ರೈವೇಟ್ ಸೆಕ್ಟ್ರಲ್ಲಿ ಇದರ ಬಗ್ಗೆ ನೀವು ಓದೋದಿಲ್ಲ. ಪ್ರೈವೇಟ್ ಸೆಕ್ಟ್ರಲ್ಲಿ ಏನಂತ ನಿಮಗೆ ಜಾಬ್ ಕೊಡಬೇಕು, ಇದರಲ್ಲಿ ನೀವೇನು ಓದೋದೇ ಇಲ್ಲ. ಪ್ರೈವೇಟ್ ಸೆಕ್ಟ್ರಿಗೆ ಸಂಬಂಧಿಸಿದಂಥ ಸಿಲೆಬಸ್ ಅಂತೂ ಇದರಲ್ಲಿ ಇಲ್ಲವೇ ಇಲ್ಲ. ಹೀಗಾಗಿ ನಿಮಗೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಕೂಡ ನಿಮಗೆ ಯಾರೂ ಕ್ಯಾರೇ ಮಾಡೋಂಗಿಲ್ಲ ಮತ್ತು ಮಾತಾಡಿಸೋದಿಲ್ಲ. ಈ ಕೋರ್ಸ್ ಮಾಡಿ ಹೋದರೆ ನೀವು, ಓಕೆನಾ? ಈ ಕೋರ್ಸ್ ಮಾಡೋದ್ರಿಂದ ನಿಮಗೇನಪ್ಪ ಅಂತಂದರೆ ಯಾವುದೇ ಥರಂಥ ಜೀರೋ ಲಾಭ ಮಾತ್ರ ಇರುವಂಥದ್ದು. ಯಾವುದೇ ಥರಂಥ ಇಲ್ಲಿ ನಿಮಗೆ ಪ್ರಾಫಿಟ್ ಇರುವುದಿಲ್ಲ. ಆಮೇಲೆ ನೀವೇನಾದರೂ ಅರ್ಜೆಂಟ್ ಜಾಬಿಗೆ ನನಗೆ ಬೇಕು ಅಂತ ಏನೋ ಬಂದಿದ್ರೆ ಈ ಕೋರ್ಸಿಗೆ ಬರೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಅರ್ಜೆಂಟ್ ಜಾಬ್ ದೂರ ಮಾತು ಹೋಯಿತು, ನಿಮಗೆ ಜಾಬೇ ಸಿಗೋದಿಲ್ಲ. ಆಮೇಲೆ ನಾನು ಈ ಕೋರ್ಸಲ್ಲಿ ಟಾಪ್ ಮಾಡಬೇಕಂತ ಮಾಡಿದ್ದೀನಿ, ನಾವು ಒಳ್ಳೆಯ ವಿದ್ಯಾರ್ಥಿ ಇದ್ದೀನಿ, ನಂದು 80 ಮೇಲೆ 90 ಮೇಲೆ ಪರ್ಸೆಂಟೇಜ್ ಇದೆ, ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಮಾಡ್ತೀನಿ ಅಂದರೆ ಈ ಕೋರ್ಸಿಗೆ ಬರೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಪರ್ಸೆಂಟೇಜ್, ಹಿಂದಿನ ಪರ್ಸೆಂಟೇಜ್ ಇಲ್ಲಿ ಇದ್ರ ಮುಂದೆ ಜೀರೋ ಆಗಿಬಿಡುತ್ತೆ. ಸುಮ್ಮನೆ ಯೂಸ್ ಆಗೋದಿಲ್ಲ. ಈ ಒಂದು ಕೋರ್ಸ್ ಮಾಡಲಿಕ್ಕೆ ಬರಬೇಡ್ರಿ. ಆಮೇಲೆ ನಮ್ಮ ಹತ್ರ ಏನಂತಂದರೆ ಬೇರೆ ಕೋರ್ಸಿಗೆ ಆಪ್ಷನ್ ಇಲ್ಲ, ಅದಕ್ಕೆ ನಾನು ಇದಕ್ಕೆ ಬರ್ತಾಯಿದ್ದೀನಿ ಅಂತಂದರೆ ಆ ರೀತಿ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ. 108 ಕೋರ್ಸ್ಗಳಿದ್ದಾವೆ. ಇದಕ್ಕಿಂತಲ್ಲ ಇದು ಎದಕ್ಕೂ ಇಲ್ಲ, ಇದಕ್ಕಿಂತ ಚೆನ್ನಾಗಿ ಕೋರ್ಸ್ಗಳಿದೆ, ಅದಕ್ಕೆ ಬನ್ನಿ. ಆಮೇಲೆ ನಮ್ಮ ಮನೆ ಪರಿಸ್ಥಿತಿ ಗಂಭೀರವಾಗಿದೆ, ನಾನು ಹೆಂಗಾರು ಮಾಡಬೇಕು, ಅದಕ್ಕೆ ಸಲುವಾಗಿ ಬಂದಿದ್ದೀನಿ ಅಂದರೆ ಬರೋಕ್ಕೆ ಹೋಗ್ಬೇಡ್ರಿ. ಅಂಥ ಪರಿಸ್ಥಿತಿ ಇದ್ದವರು ಈ ಒಂದು ಕೋರ್ಸಿಗೆ ಬಂದು ಇನ್ನೂ ನಿಮ್ಮ ಉಲ್ಟಾ ನೀವು ICUಗೆ ಅಡ್ಮಿಟ್ ಆಗೋ ಪರಿಸ್ಥಿತಿ ಬರುತ್ತೆ. ಆ ರೀತಿ ಒಂದು ಸಿಚುವೇಶನ್ ಈ ಕೋರ್ಸಿಗಿದೆ. ಆಮೇಲೆ ನಾನು ಇದನ್ನು ಮಾಡಿ ನಾನು ಗೌರ್ಮೆಂಟ್ ಜಾಬಿಗೆ ಪಡ್ಕೊತೀನಿ ಅಂತಂದರೆ, ಈಗ 8-9 ವರ್ಷದಿಂದ ಸಿಕ್ಕಾಪಟ್ಟೆ ಹೋರಾಟ ಮಾಡಿದರೂ ಕೂಡ ಜಾಬ್ಗಳನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ಹಾಕ್ತಾಯಿದ್ದಾರೆ ಗೌರ್ಮೆಂಟ್ನವರು. ಹೀಗಿರಬೇಕಾದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತೂ ಹೇಳೋಕ್ಕೂ ಆಗೋದಿಲ್ಲ. ಅದಕ್ಕೆ ಈ ಒಂದು ಗೌರ್ಮೆಂಟ್ ಜಾಬ್ ಅಂತ ಹೋಗ್ಬಿಟ್ಕೊಂಡಿದ್ರೆ ಈ ಒಂದು ಕೋರ್ಸನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಬೇರೆ ಏನಾದರೂ ಒಂದು ಕೋರ್ಸ್ ಮಾಡ್ಕೊಳ್ರಿ. ಆಮೇಲೆ ಇಲ್ಲಿ ಅಡ್ವಾಂಟೇಜ್ ಅಂತ ಹೇಳೋದು ಏನಿಲ್ಲ, ಅಡ್ವಾಂಟೇಜಸ್ ಅಂತ ಏನು ಹೇಳೋದೇನಿಲ್ಲ, ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇರೋದು. ಆಮೇಲೆ ಈ ಕೋರ್ಸಿಗೆ ನೀವು 30,000-40,000 ರೂಪಾಯಿ ಕೊಟ್ಟು ಮಾಡುವಂಥ ಅವಶ್ಯಕತೆ ಇಲ್ಲ. ಫ್ರೀ ಕೊಟ್ಟರು ಮಾಡೋಕ್ಕೆ ಹೋಗಬೇಡಿ. ಈ ಕೋರ್ಸನ್ನು ಫ್ರೀ ಕೊಟ್ಟರು ಈ ಒಂದು ಕೋರ್ಸನ್ನು ಬರಲಿಕ್ಕೆ ಹೋಗಬೇಡ್ರಿ. ಬೇರೆ ಯಾವುದಾದ್ರೂ ಕೋರ್ಸ್ಗಳನ್ನು ನೀವು ಅಡ್ಮಿಷನ್ ಮಾಡಿಸಿ ಒಳ್ಳೆಯ ಜೀವನ ಮಾಡ್ಕೊಳ್ರಿ. ಆದರೆ ಈ ಒಂದು ಕೋರ್ಸಿಗೆ ಬರೋಕ್ಕೆ ಹೋಗಬೇಡಿ. ಅದಾದ ಮೇಲೆ ಈ ಗುಡ್ ಥಿಂಗ್ಸ್ ಏನಂತಂದರೆ, ಇಲ್ಲಿ ನೀವು ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು. ಇಲ್ಲಿ ನೀವು ಬಂದು ಅಂದರೆ ಇಲ್ಲಿ
ಯಾವುದು ಕಾಲೇಜ್ಗಳಲ್ಲಿ ಕ್ಲಾಸಿನ ನಡೆದಿಲ್ಲ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ, ಸುಮ್ಮನೆ ಬಂದು ಕುಂತು ಟೈಮ್ ಪಾಸ್ ಮಾಡಿ ಹೋಗ್ಬೋದು. ಇದಕ್ಕೆ ತುಂಬ ನಿಮಗೆ ಒಳ್ಳೇದಾಗ್ಬೋದು. ಟೈಮ್ ಪಾಸ್ ಮಾಡಲಿಕ್ಕೆ ತುಂಬ ಒಳ್ಳೆಯದಿದೆ ಕೋರ್ಸ್. ಆಮೇಲೆ ಇಲ್ಲಿ ಇನ್ನೊಂದು ಏನಂತಂದರೆ ಇಲ್ಲಿ ನಿಮಗೂ ಎಕ್ಸಾಮ್ ಟೈಮಲ್ಲಿ ಅಷ್ಟೇ ನೀವು ಓದಿ ಹಜಡ ಬಜಡ ಬರೆದು ಪಾಸ್ ಆಗ್ಬೋದು ಅಷ್ಟೇ ಇದರಲ್ಲಿ. ಆದರೆ ಇದು ಒಂದು ಅಡ್ವಾಂಟೇಜಸ್ ಇದೆ, ನಿಮಗೆ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. ಒಂಥರ ವಿಚಿತ್ರವಾದಂಥ ಕೋರ್ಸ್ ಇದೆ ಇದು. ಆಮೇಲೆ ಇನ್ನೊಂದು ಅಡ್ವಾಂಟೇಜಸ್ ಏನಿದೆ ಅಂತಂದರೆ ಇಲ್ಲಿ ನೀವು ಇದು ಏಜನ್ನು ಬಾರ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಕೋರ್ಸಿಂದ. ಏಜ್ ಬಾರ್ ಮಾಡಿಕೊಂಡು ನೀವು ಇಲ್ಲಿ ವಯಸ್ಸಾಗಿ ಆರಾಮಾಗಿ ಹೊರಗಡೆ ಹೋಗ್ಬೋದು. ಅದಕ್ಕೆ ಇದು ತುಂಬ ಒಳ್ಳೆಯ ಒಂದು ಕೋರ್ಸ್ ಕೂಡ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನು ಅಡ್ವಾಂಟೇಜಸ್ ಏನಂತಂದರೆ ಇದರಲ್ಲಿ ಇಲ್ಲಿ ನಿಮಗೆ ಯಾರು ಕೂಡ ನಿಮ್ಗೆ ಟಾರ್ಚರ್ ಕೊಡೋಂಗಿಲ್ಲ ಜಾಬಿಗೆ ಹೋಗು ಅಂಥೇಳಿ. ಯಾಕಂದರೆ ಯಾವುದೇ ಥರಂಥ ಜಾಬ್ ಇಲ್ಲದೇ ಇರುವುದರಿಂದ ನಿಮಗೆ ಯಾರು ಕೂಡ ಇಲ್ಲಿ ನಿಮಗೆ ಟಾರ್ಚರ್ ಕೊಡೋಂಗಿಲ್ಲ. ನೀವು ಆರಾಮಾಗಿ ಮನೇಲಿರ್ಬೋದು ಇದು ಕೋರ್ಸ್ ಕಂಪ್ಲೀಟ್ ಆದಮೇಲೆ. ಇದು ಕೂಡ ಒಂದು ಅಡ್ವಾಂಟೇಜಸ್ಸೇ. ಆಮೇಲೆ ಹುಡುಗಿಯರು ಯಾವ್ದಾದ್ರು ಕೋರ್ಸ್ ಮಾಡಿದರೆ ಇದನ್ನು ಆರಾಮಾಗಿ ನೀವು ಮ್ಯಾರೇಜ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಇಲ್ಲಿ ನಿಮಗೆ ಒಂದು ಹೋಪ್ ಅನ್ನೋದೇ ಹೋಗಿಬಿಟ್ಟಿರುತ್ತೆ, ಜಾಬ್ ಸಿಗೋದು ಅನ್ನೋದು ಹೋಗಿಬಿಟ್ಟಿರುತ್ತೆ. ಆರಾಮಾಗಿ ನೀವು ನಿಮ್ಮ ಲೈಫನ್ನು ಸೆಟ್ ಮಾಡ್ಕೊಳ್ಬೋದು. ಇದಕ್ಕೆ ನೀವು ಏನಾದರೂ ಬರಬೇಕಂದ್ರೆ ಬರ್ಬೋದು. ಅದನ್ನು ಬಿಟ್ಟರೆ ಇಲ್ಲಿ ಯಾವುದೇ ಥರಂಥ ಪ್ರಾಫಿಟೇಬಲ್ ಅಂತೂ ಇಲ್ಲ, ಜಸ್ಟ್ ಇಲ್ಲಿ ಡ್ರಾಬ್ಯಾಕ್ ಜಾಸ್ತಿ ಇರುವಂಥದ್ದು. ಹೀಗಾಗಿ ಇದ್ರ ಬಗ್ಗೆ ನಾನು ಸುಮಾರು ಸಲ ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೀನಿ, ಬರಬೇಡಿ ಅಂಥೇಳಿ. ಆದರೂ ಕೂಡ ನಿಮ್ಮಲ್ಲಿ ಚೆನ್ನಾಗಿ ದುಡ್ಡು ಇರೋರು 30,000 40,000 ರೂಪಾಯಿ ಕೊಟ್ಟು ಈ ಒಂದು ಕೋರ್ಸಿಗೆ ಬರ್ತೀರಿ. ಸೊ ಬಂದರೂ ನೀವು ಬನ್ನಿ, ಬ್ಯಾಡ್ ಅಂತ ಹೇಳ್ತಾ ಇಲ್ಲ. ಆದರೆ ಏನಂತಂದರೆ ಇಲ್ಲಿ ನಾಲೇಜನ್ನು ಕೂಡ ಇದರಲ್ಲಿ ಏನು ಸಿಗುವಂಥದ್ದಿಲ್ಲ. ಹೀಗಾಗಿ ಇದು ಒಂದು ಡಿಪ್ಲೊಮಾ ಕೋರ್ಸ್ ಇರೋದರಿಂದ ಇದು ಡಿಗ್ರಿ ಕೋರ್ಸು ಕೂಡ ಆಗೋದಿಲ್ಲ. ಇದನ್ನು ಮಾಡಿದ ಮೇಲೆ ನಾನೇನಾದರೂ ಇದನ್ನು ಹೈಯರ್ ಎಜುಕೇಷನ್ ಮಾಡ್ತೀನಿ ಅಂತಂದರೆ ಇಲ್ಲಿ ಹೈಯರ್ ಎಜುಕೇಷನ್ ಮಾಡಿದರೂ ಕೂಡ ಯಾವುದೇ ಥರಂಥ ಗೌರ್ಮೆಂಟ್ ಜಾಬ್ ಇದಕ್ಕಿಲ್ಲ. ಅದಕ್ಕಾಗಿ ಇದು ಯಾರೋ ಹೈಯರ್ ಎಜುಕೇಷನ್ ಮಾಡಿದ್ರು ನೀವು ಯಾವುದಾದ್ರು ಪ್ರೈವೇಟ್ ಸೆಕ್ಟ್ರಲ್ಲಿ NGOದಲ್ಲಿ ಹೋಗಬೇಕು ಹೊರತು ಅದು ಪರ್ಮನೆಂಟ್ ಜಾಬ್ ಅಲ್ಲ. ಸೊ ಈ ಒಂದು ಕೋರ್ಸ್ಗಳಿಗೆ ನೀವು ಯಾರಾದರೂ ಫ್ರೀ ಅಡ್ಮಿಷನ್ ಕೊಡ್ತೀನಿ ಅಂದರೆ ಮಾಡೋಕ್ಕೆ ಹೋಗ್ಬೇಡ್ರಿ, ಬಿಟ್ಟು ಮನೇಲಿ ಕೂತ್ಕೊಳ್ರಿ ನಡೀತದೆ. ಆದರೆ ಫ್ರೀ ಕೋರ್ಸನ್ನು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಈ ಒಂದು ಕೋರ್ಸಿಗೆ ನೀವು ದುಡ್ಡು ಕೊಟ್ಟು ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗ್ಬೇಡ್ರಿ. ನಾನು ಪ್ರತಿ ವರ್ಷವೂ ಕೂಡ ಹೇಳ್ತಾನೆ ಇರ್ತೇನೆ, ಬರಬೇಡ್ರಿ, ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಡ್ರಿ ಅಂತಂದ್ರೂ ನಾನು ಹೇಳೋದಕ್ಕಿಂತ ಮೊದಲೇ ಹೋಗಿ 34,000 ರೂಪಾಯಿ ಪರ್ ಇಯರ್ ಫೀಸ್ ಕೊಟ್ಟು ಈ DHA ಕೋರ್ಸ್ಗಳನ್ನು ಮಾಡ್ತಾಯಿದ್ದೀರಿ. ಆಮೇಲೆ ಇನ್ನೊಂದು ಏನಂತಂದರೆ ಇನ್ನೊಂದು ಏನಪ್ಪ ಅಂದರೆ ಯಾರಾದರೂ ಒಬ್ಬ ವಯಸ್ಸಾಗಿರುವಂಥ ರಿಟೈರ್ಮೆಂಟ್ ಆಗಿರುವಂಥ ಹೆಲ್ತ್ ಇನ್ಸ್ಪೆಕ್ಟರ್ ಮಾತನ್ನು ಕೇಳಿ ನೀವು ಈ ಕೋರ್ಸಿಗೆ ಬರ್ತಾಯಿದ್ದೀರಿ. ಅವ್ರ ಕಾಲದಲ್ಲಿನೇ ಬೇರೆ ಇತ್ತು, ಈ ಕಾಲದಲ್ಲಿನೇ ಬೇರೆ ಇದೆ. ಓಕೆನಾ? ಯಾರೋ ನೀವು ಮಾತು ಕೇಳ್ಕೊಂಡು ಬರೋಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಅಜ್ಜ ಒಬ್ಬ ಹೇಳ್ತಾ ಇದ್ದ, ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದೀನಿ, ನಾನು ಭಾಳ ಆರಾಮಿದ್ದೀನಿ ಅಂತ ಹೇಳಿದ್ದ, ಅದಕ್ಕೆ ನಾವು ಬಂದಿದ್ದೀವಿ ಅಂತಂದರೆ ಅದು ತಪ್ಪಾಗುತ್ತೆ. ಯಾಕಂದರೆ ಆ ಅಜ್ಜ 30-40 ವರ್ಷ ಹಿಂದ್ಗಡೆ ಜಾಬ್ ಸಿಕ್ಕಿತ್ತು, ಆವಾಗಿನ ಪರಿಸ್ಥಿತಿ ಬೇರೆ ಇತ್ತು, ಈಗಿನ ಪರಿಸ್ಥಿತಿ ಬೇರೆ ಇದೆ. ಅಂಥ ವಯಸ್ಸಾದರಂಥ ಮಾತುಗಳನ್ನು ಕೇಳಕ್ಕೆ ಹೋಗಬೇಡಿ. ಅವ್ರು ನಾನು ಮಾಡಿದ್ದೀನಿ ನೀನು ಮಾಡಂತಂದರೆ ಮಾಡೋಕ್ಕೆ ಹೋಗಬೇಡ್ರಿ. ಈಗಿನ ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲ. ಓಕೆನಾ? ಅವ್ರ ಮಕ್ಕಳಿಗೆ ಹೆಲ್ತ್ ಇನ್ಸ್ಪೆಕ್ಟರ್ ಮಾಡಿಸಿ ಅಂತ ಹೇಳಿ ನೋಡಿ, ನೀವು ಅವರೇ ಮಾಡಿಸೋದಿಲ್ಲ ಕೋರ್ಸ್ಗಳನ್ನು. ಹಿಂಗಿರಬೇಕಾದ್ರೆ ಯಾರ್ದೋ ಮಾತನ್ನು ಕೇಳ್ಕೊಂಡು ಹೆಲ್ತ್ ಇನ್ಸ್ಪೆಕ್ಟರ್ ಬರಬೇಡಿ. ಸ್ಪೆಷಲಿ ಈ ಕೊಪ್ಪಳ ಸೈಡಲ್ಲಿ ವಿದ್ಯಾರ್ಥಿಗಳು ಭಾಳ ಇಂಟ್ರೆಸ್ಟ್ ತೋರಿಸ್ತಾರೆ. ಕೊಪ್ಪಳ, ಬಾಗಲಕೋಟೆ, ಆಮೇಲೆ ಇದು ಬಳ್ಳಾರಿ, ಆಮೇಲೆ ಗದಗ, ಈ ಸೈಡ್ ಅಭ್ಯರ್ಥಿಗಳು ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ ಈ ಒಂದು ಕೋರ್ಸ್ ಬರಲಿಕ್ಕೆ. ದಯಮಾಡಿ ಹೇಳ್ತಾ ಇದ್ದೀನಿ, ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದರಿಂದ ಯಾವುದೇ ಥರಂಥ ಒಂದು ಏನಾದರೂ ಯೂಸ್ಫುಲ್ ಅನಿಸಿದರೆ ಮಾಡ್ಬೋದಿತ್ತು. ಬಟ್ ಈ ಸದ್ಯಕ್ಕೆ ಯಾವ ಥರದ ಯೂಸ್ಫುಲ್ ಇಲ್ಲದೇ ಇರೋದರಿಂದ ಈ ವಿದ್ಯಾರ್ಥಿಗಳು ಕಷ್ಟಪಟ್ಟು ಇಲ್ಲಿ ಏನು ಓದಿದರೂ ಕೂಡ ಜಾಬ್ಲೆಸ್ ಆಗಿದ್ದಾರೆ. ನನ್ನೇ ಎಷ್ಟೋ ವಿದ್ಯಾರ್ಥಿಗಳು, ನಾನು ಸುಮಾರು ಸಲ ಹೇಳಿದ್ದೀನಿ, ವಿಡಿಯೋ ಮಾಡಿ ಹಾಕಿದ್ದೀನಿ, ಎಷ್ಟೋ ನನ್ನ ವಿದ್ಯಾರ್ಥಿಗಳು ಹೊಲ ಮನೆ ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ. ಆಮೇಲೆ ಇದರಲ್ಲಿ ಯಾವುದಪ್ಪ ಅಂದರೆ ಮರ್ಯಾದೆ ಉಳಿಸ್ಕೊಳ್ಳೋ ಸಲುವಾಗಿ ಫಾರ್ಮಸಿಸ್ಟ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದು ಏನು ಲೈಫ್ ಇಲ್ಲ ಅದು, ಆದರೂ ಕೂಡ ಹೋಗ್ತಾ ಇದ್ದಾರೆ ಇನ್ನೊಂದು ಮರ್ಯಾದೆ ಉಳಿಸೋ ಸಲುವಾಗಿ. ಹೀಗಾಗಿ ಇದೇ ಕೋರ್ಸ್ ಮೇಲೆ ನಾವು ಜಾಬ್ ಮಾಡ್ತೀನಿ ಅಂತಂದರೆ ಯಾರು ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಯಾವುದೇ ಥರಂಥ ಜಾಬ್ ಇಲ್ಲ ಇಲ್ಲಿ. ಗುಡ್ ಅನ್ನೋದು ಯಾವುದು ಇಲ್ಲ. ಇಲ್ಲಿ ಬರೀ ಬ್ಯಾಡೇ ತುಂಬಿಕೊಂಡಿದೆ ಈ ಕೋರ್ಸಲ್ಲಿ.